ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ನಿಧಾನಕ್ಕೆ ಇರಾನ್ ಇಸ್ರೇಲ್ ಯುದ್ಧ ಮೂರನೇ ವಿಶ್ವಯುದ್ಧ ಹೋಗ್ತಾ ಇದೆಯಾ ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಸ್ರೇಲ್ ಹೇಳ್ಕೊಳ್ಳುವಾಗ ಇರಾನದ ಪರಮಾಣು ಏನು ತಯಾರಿಕಾ ಕೇಂದ್ರಗಳಿದ್ದಾವೆ ಅವುಗಳ ಮೇಲೆ ದಾಳಿ ಮಾಡಿದ್ದಾರೆ, ಅವು ಪೂರ್ತಿ ಹಾಳಾಗಿದ್ದಾವೆ ಅನ್ನುವಂಥದ್ದು ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ವಿಶ್ವಸಂಸ್ಥೆಯ ಪರಮಾಣು ವಿಭಾಗದ ಮುಖ್ಯಸ್ಥ ರಫೇಲ್ ಗ್ರಾಸ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಹಾಳು ಮಾಡಿದ್ದಾರೆ ಇರಾನದ್ದು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇವತ್ತು ಇರಾನು ಅಷ್ಟೇ ತೀವ್ರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ಯದ ಅಂತೇಳಿ ಈಗಾಗಲೇ ಸ್ಪಷ್ಟವಾಗಿದೆ. ಮತ್ತು ಗಾಜಾ ಪಟ್ಟಿಯಲ್ಲಿ 16 ಜನ ತೀರ್ಕೊಂಡಿದ್ದಾರೆ, ಕೊಲ್ಲಾಗಿದ್ದಾರೆ ಅಂತೇಳಿ. ಹೀಗಾಗಿ ಇರಾನ್ ಏನು ಪ್ರತ್ಯೇಕ ದಾಳಿ ಮಾಡಿದೆ ಇಸ್ರೇಲ್ ಮೇಲೆ, ಅದರಿಂದ ಇಸ್ರೇಲ್ಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತೇಳಿ ಈ ಇರಾನ್ ಮೂಲದ ಸುದ್ದಿಗಳು ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ, ಯಾಕೆಂದರೆ ದಿನದಿಂದ ದಿನಕ್ಕೆ ಇಸ್ರೇಲ್ ಇದ್ದಿದ್ದು ಈ ಇರಾನ್ ಮೇಲೆ ದಾಳಿ ಮಾಡಿ ಅದನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾ ಇರುವಾಗ ಇರಾನ್ ಹೊಸ ಹಾದಿ ಹಿಡಿದಿದೆಯಾ ಅಂತ ಇತ್ತೀಚೆಗೆ ಬರುತ್ತಿರುವಂಥ ವರದಿ ಪ್ರಕಾರ ಪಾಕಿಸ್ತಾನದ ಪರಮಾಣುಗಳನ್ನು ಪ್ರಯೋಗ ಮಾಡಿಸುವಂಥ ಪ್ರಯತ್ನ ನಡೆಸಿದ ಅನ್ನುವಂಥದ್ದು ಒಂದು ಏನಪ್ಪ ಅಂದ್ರೆ ಆ ಸುದ್ದಿ ನಿಜವಾಗಿಯೂ ಇದು ಸತ್ಯ ಆಗಿದ್ದರೆ ಪಾಕಿಸ್ತಾನ ಪರಮಾಣು ದಾಳಿಯನ್ನು ಇಸ್ರೇಲ್ ಮೇಲೆ ಮಾಡುವುದಾ ಅನ್ನುವಂಥ ವಾತಾವರಣ ಶುರುವಾಗಿದೆ. ಇದು ನಿಜವಾ ಅಂತೇಳಿ. ಯಾಕಂತಂದ್ರೆ ಪಾಕಿಸ್ತಾನ ಅಮೇರಿಕ ಪರ ಇದ್ದಂಥದ್ದು, ಅಮೇರಿಕ ಈಗ ಇಸ್ರೇಲ್ ಪರ ಇದ್ದಂಥದ್ದು. ಅಮೇರಿಕ ಹೇಳಿದಂಗೆ ಪಾಕಿಸ್ತಾನ ನೋಡ್ಕೊಳ್ಬೇಕಾಗಿದ್ದು ಅದರ ಕರ್ಮ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಮೇರಿಕನ್. ಆದರೆ ಇಲ್ಲಿ ಇರಾನ್ ಮತ್ತು ಅಮೇರಿಕ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಗೊತ್ತದ. ಇರಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದನ್ನು ಅದು ಕ್ಲಾಸ್ ಮಾಡಬೇಕು, ಕೊಲ್ಲ ಮಾಡಬೇಕು ಅಂತ ಇವರು ಅಮೇರಿಕಾದವ್ರು ಕುಡ್ಕೊಂಡಿದ್ದಾರೆ. ಇಂಥ ಪ್ರಸಂಗದಲ್ಲೇ ಈ ಪಾಕಿಸ್ತಾನದಲ್ಲೇ ಪರಮಾಣು ಏನು ಬಾಂಬ್ಗಳಿದ್ದಾವೆ ಅವುಗಳನ್ನು ಇಸ್ರೇಲ್ ಮೇಲೆ ಹಾಕುವಂಥದ್ದು ಪ್ರಯತ್ನ ನಡೆಸಿದ್ದಾರೆ ಇರಾನದವರು ಅಂತೇಳಿ. ಇದು ಅಂತೇಳಿ ನಿಜ ಆದರೆ ನಿಧಾನಕ್ಕಿದು ನಿಶ್ಚಿತವಾಗಿಯೂ ಮೂರನೇ ವಿಶ್ವಯುದ್ಧದ ಕಡೆ ಹೋಗೋದ್ರಲ್ಲಿ ಎರಡು ಮಾತಾ ಇಲ್ಲ. ಯಾಕಂದರೆ ಪಾಕಿಸ್ತಾನ ಇಲ್ಲಿವರೆಗೆ ಅಮೇರಿಕ ಪರ ಇದ್ದಂಥದ್ದು, ಅಮೇರಿಕ ಹೇಳಿದಂಗೆ ಕೇಳುವಂಥದ್ದು, ಇವತ್ತದು ನಿಧಾನಕ್ಕೆ ಇರಾನ್ ಕಡೆ ಹೊರಡ್ತಾ ಇದೆ ಅಂದಾಗ ಸಹಜವಾಗಿದು ಈ ಅಮೇರಿಕ ಮತ್ತು ಇರಾನ್ ಮಧ್ಯದ ಯುದ್ಧ ಮಿಡ್ಲ್ ಈಸ್ಟ್ ಏಷ್ಯಾದಲ್ಲೇ ಎಲ್ಲ ಕಡೆ ತಗುಲ್ತದೇನೋ ಬೆಳೀತದೋ ಅಂತೇಳಿ. ಯಾಕೆ ಇನ್ನೊಂದು ಕಡೆ ರಷ್ಯಾದ ಚೈನಾನು ಎದುರು ನೋಡ್ತಾ ಇದೆ, ಏನು ನಡೆದದಪ್ಪ ಇಲ್ಲ ಅಂತೇಳಿ. ತುರ್ಕಿ ಇದ್ದಾರೆ, ತುರ್ಕಿಸ್ತಾನದ ಬದಿಗೆ ಅಜರ್ಬೈಜಾನ್ ಅಂತ ದೇಶಗಳಿದ್ದಾವೆ, ಇಸ್ಲಾಂ ಕಂಟ್ರಿಗಳಿದ್ದಾವೆ. ನಿಧಾನಕ್ಕೆ ಒಂದಕ್ಕೊಂದು ಸಮೀಪ ಆಗ್ತಾ ಇದ್ದಾವೆ. ಅದೇ ಕಾರಣಕ್ಕಲ್ಲೇ ಅಮೇರಿಕ ಇದ್ದಿದ್ದು ಇಸ್ರೇಲ್ ಸಪೋರ್ಟ್ ಮಾಡೋದ್ರಿಂದಾಗಿ ಸಹಜವಾಗಿ ಅಮೇರಿಕ ಮೇಲೂ ಇರಾನ್ ಮೂಲತಃ ಮೊದಲಿಂದ ಸಿಟ್ಟದ, ನಮ್ಮನ್ನು ಹಾಳು ಮಾಡಲಿಕ್ಕೆ ಬಿಟ್ಟದಪ್ಪ ಅನ್ನುವಂಥ ಮಾತು ಅವರಲ್ಲಿದ್ದಾವೆ. ಕಮೇನಿ ಅಂತ ಅಮೇರಿಕನ್ ಟಾರ್ಗೆಟ್ ಮಾಡಿದ್ದಾರೆ. ಇದ್ರ ಹಿಂದಿರ ಅವರು ಅಮೇರಿಕನ್ನ ನಾವು ಹೊಡೆಯುವಂಥದ್ದು ಅಂತ. ಇವತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು 200 ಕಿಲೋಮೀಟ್ರ್ ಅಥವಾ 2,000 ಕಿಲೋಮೀಟ್ರ್, 200ರಿಂದ 2,000 ಕಿಲೋಮೀಟ್ರ್ವರೆಗೆ ಹೋಗಿ ಹೊಡೆಯುವಂಥ ಒಂದು ಶಕ್ತಿನ ಪಡೆದವು ಅಂದರೆ ರಿಪೋರ್ಟ್ಸ್ಗಳಿದ್ದಾವೆ. ಅಂದ್ರೆ ಜಗದ ಯಾವುದೇ ಮೂಲೆಯಲ್ಲಿದ್ದರೂ ಓದಿ ಹೊಡಿಬಲ್ಲಪ್ಪ ನಾವು ಅನ್ನುವಂಥ ಸದ್ಯದಲ್ಲಿ ಇರಾನ್ದವ್ರು ಇದ್ದಾರೆ ಅನ್ನುವಂಥ ವಾರ್ತೆಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ಇದಾಗಿತ್ತಪ್ಪ ಅಂತಂದ್ರೆ ಭಾಳ ಕಷ್ಟ ಅದ ಇಸ್ರೇಲ್ದು ಅಂತೇಳಿ. ಹೀಗಾಗಿ ಇದು ಮೂರನೇ ಮಹಾಯುದ್ಧಕ್ಕೆ ದಾರಿ ಆಗ್ತಾ ಇದೆ, ಎಲ್ಲ ಕಡೆ ಚರ್ಚೆ ಜೋರಾಗ್ತಾ ಇದೆ. ಮತ್ತು ಜೊತೆಗೆ ಈಗಾಗಲೇ ಇಸ್ರೇಲ್ ಇದ್ದಿದ್ದು ಇರಾನದ ಪರಮಾಣು ಕೇಂದ್ರವನ್ನು ನಾಶ ಮಾಡಿದ ಸಂಪೂರ್ಣವಾಗಿ. ಅದು ಇನ್ನು ಮರಳಿ ತಯಾರಾಗೋದು ಟೈಮ್ ತೊಗೊಳ್ತದೆ. ಅದಕ್ಕೆ ಪಾಕಿಸ್ತಾನದ ಪರಮಾಣುವನ್ನು ಈ ಒಂದು ಇಸ್ರೇಲ್ ಮೇಲೆ ಹಾಕಿಸಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಪಾಕಿಸ್ತಾನದ ಅದು ಇಸ್ಲಾಂ ಕಂಟ್ರಿ, ಇರಾನು ಇಸ್ಲಾಂ ಕಂಟ್ರಿ. ಆದರೆ ಅಲ್ಲಿ ಶಿಯಾ ಇರ್ಬೋದು, ಇಲ್ಲಿ ಸುನ್ನಿ ಇರ್ಬೋದು, ಆ ಮಾತು ಬೇರೆ, ಪಠಾಣ ಇರ್ಬೋದು, ಮತ್ತೇನು ಇರಲಿ. ಆದರೆ ಇಸ್ಲಾಂ ದೇಶಗಳು ಅನ್ನುವಂಥ ನೆಲೆಗಟ್ಟಿನೊಳಗೆ ಪಾಕಿಸ್ತಾನ ಇದ್ದಿದ್ದು ದಾಳಿ ಮಾಡಲಿಕ್ಕೆ ಸಾಧ್ಯದನಾ ಇಸ್ರೇಲ್ ಮೇಲೆ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ. ಮತ್ತು ಮೂರನೇ ಇಸ್ರೇಲ್ ಮೇಲಂತೂ ಸಿಟ್ಟಿದ್ದೇ ಅದು ಪಾಕಿಸ್ತಾನಕ್ಕೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಏನಾಗ್ಬೋದು ಅಲ್ಲೇ ಅನ್ನೋದು ಕ್ಷಣಕ್ಕೂ ಕುತೂಹಲ ಕೆಳಿಸುವಂಥ ತೆಗೆದುಕೊಳ್ಳಲಿಕ್ಕಂತಂತ್ರಿ. ಈಗ ನೆಟ್ಟೆಲ್ಲ ಇವ ಮೇಲೆ ನಮ್ಮ ಇಸ್ರೇಲ್ದ ಈ ಒಂದು ರಾಜಧಾನಿ ಮೇಲೆ ಬಾಂಬ್ ಹಾಕಿದ್ದಾಗ್ಯದ, ಅಲ್ಲಿ ಸಾಕಷ್ಟು ಲಾಸು ಆಗ್ಯದ, ಹೊಡೆತು ಬಿದ್ದದ. ಜೊತೆಗೆ 3-4 ಜನ ತಿರ್ಕೊಂಡಿದ್ದಾರೆ ಅನ್ನುವಂಥ ಮಾತು, ತಮ್ಮ ಬದುಕಿಸೋದು ಕಷ್ಟ ಆಗಿದೆ ಇಸ್ರೇಲ್ದವ್ರಿಗೆ ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ ಈ ಯುದ್ಧ ಇದ್ದಿದ್ದು ಕ್ಷಣಕ್ಕೂ ಭೀಕರತೆಯನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಅದೇ ಕಾಲಕ್ಕೆ ಇಸ್ರೇಲ್ ಆದರೂ ಸಹಿತ
ಈಗಾಗಲೇ ತನ್ನ ಸಿಟಿಜನ್ಸ್ ಅಂದ್ರೆ ನಾಗರಿಕರಿಗೆ ನೀವು ಇದ್ದಂಥವ್ರು ಏನಪ್ಪ ಅಂತಂದ್ರೆ ಈ ನೆಲಮನೆಯಲ್ಲಿ ಅವಿತುಕೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶೆಲ್ಲಾರಗಳಲ್ಲಿ ಹೋಗ್ರಿ ನೀವು ಭೂಗತವಾಗಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಕಾರಣ ಇಷ್ಟ, ಯಾವಾಗ ಎಲ್ಲಿ ಬೇಕಾದ್ರೆ ಬಾಂಬ್ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅದರಲ್ಲೂ ಪರಮಾಣು ದಾಳಿ ಆಯ್ತಪ್ಪ ಅಂದ್ರೆ, ಪರಮಾಣು ಬಾಂಬಿನ ದಾಳಿ ಆದ್ರೆ ಇಸ್ರೇಲ್ ಭಾಳ ಹೊಡ್ತಿರುವಂಥದ್ದು. ಮತ್ತು ಇಸ್ರೇಲು ಪರಮಾಣು ದಾಳಿಯನ್ನು ಮಾಡಲಿಕ್ಕೆ ಇರಾನ್ ಮೇಲೆ ಕೊಡ್ತದೆ. ಈ ಇಬ್ಬರ ಮಧ್ಯದ ಈ ತೆಗಾಡಿಂದಾಗಿ ನಿಶ್ಚಿತವಾಗಿಯೂ ಮತ್ತು ಈಗಾಗಲೇ ಇನ್ನೊಂದು ಮಾತಿನ ಪ್ರಕಾರ ಇರಾನದ ಪ್ರತಿಯೊಂದು ಎಣ್ಣೆಯ ಬಾವಿ ಮೇಲೆ ಗುರಿ ಇಟ್ಕೊಂಡು ಇವತ್ತು ಇಸ್ರೇಲ್ ಉಳಿದಿದ್ದರಿಂದಾಗಿ ಸಪೋಸ್ ಏನಾದರೂ ಎರಡೂ ಕಡೆಯಿಂದ ಪರಮಾಣು ಬಾಂಬ್ಗಳನ್ನು ಒಗೆಯುವಂಥದ್ದಾಯಿತು, ಎಷ್ಟುವಂಥದ್ದಾಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಮಿಡ್ಲ್ ಈಸ್ಟ್ ಏಷ್ಯಾ ನಾಶದ ಹಂತಕ್ಕೆ ಬಂದು ನಿಂತಂತೇಳಿ ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಇಬ್ಬರ ಮಧ್ಯದ ಎರಡು ರಾಷ್ಟ್ರಗಳ ಮಧ್ಯದ ಏನು ತಿಕ್ಕಾಟದ ಇದು ವಿಶ್ವಕ್ಕೆ ಹಬ್ಬುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತವೆ. ಈ ಮಧ್ಯದಲ್ಲ ಈ ನಮ್ಮ ಇಸ್ರೇಲ್ ಆದರೂ ಸಹಿತ ಇಂಡಿಯಾ ಇದರ ಮಧ್ಯಸ್ಥಿಕೆ ವಹಿಸಲಿ, ಭಾರತ ಮಧ್ಯಸ್ಥಿಕೆ ವಹಿಸಲಿ ಅನ್ನೋಂಥ ಕೂಗನ್ನು ಹಾಕ್ತಾಯಿದ್ದಾರೆ. ಇದು ಇನ್ನು ಭಾರತಕ್ಕೆ ಯಾವ ರೀತಿಯಾಗಿ ಇದು ಬಂದು ತಗಲಾಕಿ ಹೋಗ್ಬೋದು ಅನ್ನೋದು ಅಷ್ಟು ಅನ್ನುವಂಥ ವಿಷಯ ಇದೆ. ಇವತ್ತು ಭಾರತ ಯಾವ ನಿರ್ಧಾರ ತೊಗೊಳ್ತದೆ, ಮೋದಿಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಏನು ಇರಾನ್ ಪರ ಆಗ್ತಾರೋ ಏನೋ ಇಸ್ರೇಲ್ ಪರ ಆಗ್ತಾರೋ ಅನ್ನುವಂಥದ್ದು. ಯಾಕೆಂದ್ರೆ ಇರಾನ್ ಜೊತೆಗೆ ಸಂಪರ್ಕ ಚೆನ್ನಾಗಿದೆ, ನಮ್ಗೆ ಆಯಿಲ್ ಬೇಕೇ ಬೇಕೀಗ. ಮತ್ತು ಈ ಯುದ್ಧ ಮುಂದುವರಿತಪ್ಪ ಅಂತಂದ್ರೆ ಬೈ ಚಾನ್ಸ್ ಹೆಚ್ಚಾಗ್ತಂದ್ರೆ ಈ ಇರಾನದ ಆಯಿಲ್ ಬಾವಿಗಳಿಂದ ಇವ್ರು ನಾಶ ಮಾಡಿದ್ರಪ್ಪ ಅಂತಂದ್ರೆ ಆಯಿಲ್ ಸಿಗೋದು ಭಾಳ ಕಷ್ಟ ಆಗಿಬಿಡುತ್ತೆ ಜಗತ್ತಿಗೆ ಅಂತ. ಈಗಾಗಲೇ ಮಾರ್ಕೆಟ್ ತುಟ್ಟಾಗ್ಯದ ಈ ಆಯಿಲ್ದಿಂದಾಗೆ. ಇನ್ನಷ್ಟು ತುಟ್ಟಾಗುವಂಥದ್ದು ಇಡೀ ಮಾರ್ಕೆಟ ಏನಪ್ಪ ಅಂದ್ರೆ ಇವತ್ತು ಪೂರ್ತಿಯಾಗಿ ನಾಶ ಆಗುವಂಥ ಪ್ರಸಂಗ ಬರ್ತದೆ. ಜನಸಾಮಾನ್ಯರ ಪರಿಸ್ಥಿತಿ ಇನ್ನೂ ನಾಶಕ್ಕಾಗ್ತದೆ ಅಂತೇಳಿ ತಜ್ಞರು ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಇಸ್ರೇಲ್ ಕಡೆಗಾದರೂ ಭಾರತದ ತೊಂದರೆ, ಇರಾನ್ ಕಡೆಗಾದರೂ ಭಾರತ ತೊಂದರೆ. ಈ ಒಂದು ಶಂಕು ಸ್ಥಿತಿಯಲ್ಲಿ ಭಾರತ ಸ್ಥಿತಿ ಅದ. ಈಗ ಇರ್ತಿರೋ ದಾರಿ ಯಾವುದಪ್ಪ ಅಂದರೆ ಯಾರು ಗೆಲ್ಲಬಹುದು ಅವ್ರ ಪರ ಅನ್ನುವಂಥ ಮಾತುಗಳು ಬರ್ಬೋದೇನೋ. ಆದರೆ ಗೆಲ್ಲುವುದನ್ನು ಸುಲಭಿಲ್ಲ. ಯಾಕಂದರೆ ಎರಡೂ ಅದು ಪರಮಾಣು ದೇಶ, ಇದೊಂದು ಪರಮಾಣು ದೇಶ. ಅದರಲ್ಲೂ ಪಾಕಿಸ್ತಾನ ಏನಾದರೂ ಪರಮಾಣು ಬಾಂಬನ್ನು ಈ ಇರಾನದ ಪರವಾಗಿ ಹಾಕಿದ್ರಂತೂ ಇನ್ನೂ ಕಷ್ಟ ಆಗ್ತದೆ. ಯಾಕಂದರೆ ಅಮೇರಿಕ ಆಲ್ರೆಡಿ ಈಗಾಗಲೇ ಇಸ್ರೇಲ್ಗೆ ಸಪೋರ್ಟ್ ಮಾಡುವಂಥದ್ದು ತಮ್ಮ ಸೈನ್ಯವನ್ನು ಸಹಿತ ಇಸ್ರೇಲ್ ಬಾರ್ಡರ್ನ ತಂದು ನಿಲ್ಲಿಸಿದ್ದನ್ನು ಎಲ್ಲ ಗಮನಿಸಿದಾಗ ಸಹಜವಾಗಿ ಇಸ್ರೇಲ್ ರಕ್ಷಣೆ ಮಾಡೋದು ಅಮೇರಿಕೆಯ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಂಗೆ ಕಾಣ್ತದೆ. ಇದರಿಂದಾಗಿ ಸಹಜವಾಗಿ ಮತ್ತಷ್ಟು ಇರಾನ್ ಮತ್ತು ಮುಸ್ಲಿಂ ಕಂಟ್ರಿಗಳು ವಿಶೇಷವಾಗಿ ಅಮೇರಿಕದ ಮತ್ತಷ್ಟು ದೂರ ಸರಿಯೋ ಸಾಧ್ಯತೆಗಳಿದ್ದಾವೆ. ಆದರೆ ಏನು ಮಾಡಲಿಕ್ಕೆ ಸಾಧ್ಯದ ಅನ್ನೋದಿಲ್ಲ ಮುಖ್ಯ ಅದ. ಯಾಕಂತಂದರೆ ಇಸ್ರೇಲನ್ನು ಪೂರ್ತಿ ಈಗ ಒಂದು ಹಂತಕ್ಕೆ ಬಂದಿರ್ತದೆ. ಇದು ಇಸ್ರೇಲನ್ನು ಪೂರ್ತಿಯಾಗಿ ನಾಶ ಮಾಡ್ಬೇಕು ಇರಾನ, ಅಥವಾ ಇರಾನನ್ನು ಪೂರ್ತಿಯಾಗಿ ನಾಶ ಮಾಡಬೇಕು. ಇದು ಯಾರಿಗೆ ಸಾಧ್ಯದಲ್ಲ ಇಬ್ಬರಿಗೂ ಅನ್ನುವಂಥದ್ದು. ಈ ನಡು ಅಮೇರಿಕನ ಸಹಿತ ಅಲ್ಲೇ ಹಸ್ತಕ್ಷೇಪ ಮಾಡ್ತದೆ ಕಂಡು ಬರ್ತಾ ಇದೆ. ಒಂದು ಅಮೇರಿಕ ಇದ್ದಿದ್ದು ಇವೆರಡೂ ಕಂಟ್ರೋಲ್ ತೊಗೊಳ್ಳಿಕ್ಕೆ ಈ ಒಂದು ಯುದ್ಧ ಶುರು ಮಾಡಿಸಿದಾನ ಅನ್ನುವಂಥ ಪ್ರಶ್ನೆಗಳು ಇದ್ದಾವೆ. ಏನೋ ಇರಲಿ, ಈ ಒಂದು ಪರಮಾಣು ಯುದ್ಧದಿಂದಾಗೆ ಮತ್ತೊಮ್ಮೆ ಮೂರನೇ ಮಹಾಯುದ್ಧದಾಗೆ ಅನೇಕ ದೇಶಗಳು ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು. ಅದರಲ್ಲೂ ಮಿಡ್ಲ್ ಈಸ್ಟ್ ಏಷ್ಯಾದ ಇವತ್ತು ಅರಬ್ ದೇಶಗಳಾಗಿರ್ಬೋದು, ಮತ್ತೇನೆಲ್ಲ ಇರ್ಬೋದು, ಅಥವಾ ಮಿಡ್ಲ್ ಈಸ್ಟ್ ಏಷ್ಯಾದ ರಾಷ್ಟ್ರಗಳಿರ್ಬೋದು, ಇವೆಲ್ಲವೂ ಇವತ್ತು ಗೊಂದಲದಲ್ಲೇ ಮತ್ತೊಮ್ಮೆ ಜಗತ್ತಿಗೆ ಬೆಂಕಿ ಹತ್ತದೋ ಏನೋ, ಮತ್ತೊಮ್ಮೆ ಜಗತ್ತು ಉರಿದು ಹೋಗ್ತದೆ ಅನ್ನೋ ಅಂತ ಭಯಾನೂ ಮೂಡಿಸ್ಲಿಕ್ಕತ್ತದ. ಒಟ್ಟಾರೆಯಾಗಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಅಂತ ಮಾಡಿದ. ಇನ್ನು ಮರು ದಾಳಿ ಮಾಡಲಿಕ್ಕೆ ಇಸ್ರೇಲ್ ತನ್ನ ಜನಕ್ಕೆಲ್ಲ ಬಂಕರ್ಗಳಲ್ಲಿ ಹೋಗೋದಕ್ಕೆ ಒಂದು ಆಜ್ಞೆ ಮಾಡಿದ. ನೀವು ಮರಿ ಆಗಿರಿ ನಾವು ನೋಡ್ತೀವಿ ಅನ್ನೋಂಗೆ. ಅದು ನಿಜವಾಗಿಯೂ ಅಟ್ಯಾಕ್ ಮಾಡ್ತದೋ ಇರಾನ್ ಮೇಲೆ, ಇಲ್ಲ ಈ ಯುದ್ಧದಿಂದ ಹಿಂದೆ ಸೇರ್ತದೋ, ಇದನ್ನು ನೋಡುವಂಥದ್ದು ಕುತೂಹಲ ಎಲ್ಲ ಕಡೆ ಅನ್ನೋದು. ಒಟ್ಟಾಗಿ ಏನಾದರೂ ಯುದ್ಧ ಆಗದೇ ಇರಲಿ. ಯಾಕಂತಂದ್ರೆ ಈ ಯುದ್ಧ ಆಯ್ತು ಅಂದ್ರೆ ಆಯಿಲ್ ಬರೋದು ಬಂದಾಯಿದ್ರೆ ಭಾರತಕ್ಕೆ ಭಾಳ ತೊಂದರೆ ಆಗ್ತದೆ. ಈಗಾಗಲೇ ಏರು ಮಾರುಕಟ್ಟೆ ಅಂದ್ರೆ ಬೆಲೆ ಏರಿಕೆಂತ ತತ್ತರಿಸಿದ್ದಾರೆ ಜನಸಾಮಾನ್ಯರು. ಇದರಿಂದ ಮತ್ತಷ್ಟು ತೊಂದರೆ ಅನುಭವಿಸಲು ಎರಡು ಮಾತಿಲ್ಲ. ಅದು ಹೇಳ್ತೀನಿ, ಮೇದ್ಮೇಲೆ ಹೇಳ್ತಾ ಇರ್ತೀನಿ ಆ ಮಾತನ್ನು. ಎರಡು ಬಲಿಷ್ಠ ರಾಷ್ಟ್ರಗಳಿಗೆ ನಮ್ಮ ದೇಶ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಏನಾಗಲಿ ಇಸ್ರೇಲ್ ಹಿಂದೆ ಮಾತ್ರ ಅಮೇರಿಕ, ಆದರೆ ಇರಾನ್ ಹಿಂದೆ ಯಾರು ಇಸ್ಲಾಂ ದೇಶಗಳೆಲ್ಲ ಇದ್ದಾವೆ. ಪಾಕಿಸ್ತಾನ ಪರಮಾಣು ಬಾಂಬ್ ಹಾಕ್ತದನ, ಅದು ಅಮೇರಿಕೆ ಇಸ್ರೇಲಿಗೆ ಸಪೋರ್ಟ್ ಮಾಡಿದಾಗ ಇದು ಸಹಿತ ಕುತೂಹಲಕಾರಿ ಅದ. ನೋಡೋಣ ಇನ್ನೇನಾಗ್ತದೆ. ಆದರೆ ಇರಾನ್ ಮಾತ್ರ ಈಗ ಪ್ರತಿಕಾರ ಮಾಡಿದ ಅನ್ನೋದು ಸುಳ್ಳಲ್ಲ. ಖಮೇನಿ ಮಾತ್ರ ಇನ್ನೂ ಆತ್ಮ ಉತ್ಸಾಹದಿಂದ ಇನ್ನೂ ಜೋರು ಮುಂದೆ ಹೆಜ್ಜೆ ಇಡ್ತಾರೆ, ಇನ್ನೂ ದಾಳಿ ಮಾಡುವ ಎಲ್ಲ ವಿಚಾರ ಮಾಡ್ತಾಯಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ನಿಜವಾಗಿ ಇದೆಲ್ಲ ಸತ್ಯದ್ರೆ ಮೋಸ್ಟ್ಲಿ ಇಸ್ರೇಲ್ಗೆ ಅಂತ್ಯಕಾಲ ಬಂತೀವಿ ಅನ್ನೋದು ಮನಸ್ಸದ. ಬಟ್ ಇಸ್ರೇಲದ ಒಂದು ಟೆಕ್ನಾಲಜಿ, ಅದರ ಜ್ಞಾನ ಜೊತೆಗೆ ಹಿಂದಿದಂಥ ಅಮೇರಿಕ ಇರೋದ್ರಿಂದಾಗಿ ಇಸ್ರೇಲ್ ಮೋಸ್ಟ್ ಪ್ರಾಬಬ್ಲಿ ನಾಶ ಆಗಲಿಕ್ಕೆ ಇಲ್ಲ ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಈ ಥರ ಸತ್ಯ ಕೈಗಳೇ ಒಂದು